ಇಂದು ನಾನು ಮೂಲಂಗಿ ಪಚಡಿ ಅಥವಾ ಮೂಲಂಗಿ ದಿಢೀರ್ ಪಲ್ಯ ಮಾಡ್ತಾ ಇದ್ದೇನೆ. ಇದು ಬೇಯಿಸದೆ ಮಾಡುವಂಥ ಖಾದ್ಯ. ಇದು ಚಪಾತಿ ರೋಟಿ ಜೊತೆ ಪಲ್ಯ ಥರನೂ ತಿನ್ಬಹುದು, ಇಲ್ಲ ಸಲಾಡ್ ಥರನೂ ತಿನ್ಬಹುದು. ನಾವು ಮೂಲಂಗಿ ಎಲೆ ಅಷ್ಟಾಗಿ ಬಳಸೋದಿಲ್ಲ. ಈ ಮೂಲಂಗಿ ಎಲೆ ನಾವು ಪಚಡಿಯಲ್ಲಿ ಹಾಕಿ ಮಾಡೋದ್ರಿಂದ ರುಚಿಯೂ ತುಂಬ ಚೆನ್ನಾಗಿರುತ್ತೆ. ಏನು ಪಲ್ಯ ಮಾಡೋದು ಅಂತ ಯೋಚನೆ ಬಂದಾಗ ಇದನ್ನು ನಾವು ಮಾಡ್ಕೋಬಹುದು. ಮೂಲಂಗಿ ನಾವು ದಿನ ಬಳಸೋದ್ರಿಂದ ತೂಕ ಕೂಡ ಕಡಿಮೆ ಮಾಡ್ಕೋಬಹುದು. ಮೂಲಂಗಿ ಕೇವಲ ರುಚಿ ಒಂದೇ ಅಲ್ಲ, ಅದರಲ್ಲಿ ರೋಗ ನಿರೋಧಕ ಶಕ್ತಿಯೂ ಕೂಡ ಇದೆ. ಹಾಗಾದರೆ ಬನ್ನಿ ಈ ಮೂಲಂಗಿ ಪಚಡಿ ಅಥವಾ ಮೂಲಂಗಿ ದಿಢೀರ್ ಪಲ್ಯ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೂಲಂಗಿ ಪಚಡಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಮೂಲಂಗಿ ನೋಡಿ, ಈ ಥರ ಎಲೆ ಚೆನ್ನಾಗಿರೋದು ನೋಡಿಬಿಟ್ಟು ಮೂಲಂಗಿ ತೊಗೊಳ್ಳಿ. ಒಂದು ಮೂಲಂಗಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಅಚ್ಕಾರದ ಪುಡಿ ಸ್ವಲ್ಪ, ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಮೂಲಂಗಿ ಪಚಡಿ ಅಥವಾ ದಿಢೀರ್ ಪಲ್ಯ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು. ನೋಡಿ, ನಾನು ಎಲೆನ ಈ ಥರ ಕಟ್ ಮಾಡಿ ತೊಗೋತಾ ಇದ್ದೀನಿ. ಇದು ಮೂಲಂಗಿ ಮೇಲೆ ಸ್ವಲ್ಪ ಈ ಥರ ಬೇರ್ ಥರ ಇರುತ್ತೆ. ಇದನ್ನು ನಾವು ಮೇಲಿರೋದೆಲ್ಲ ಪೀಲ್ ಮಾಡಿ ತಕ್ಕೋಬೇಕು. ನೋಡಿ, ಎಲೆನ ಎಲ್ಲಿವರೆಗೂ ಗಟ್ಟಿ ಇರುತ್ತೋ ಬಿಟ್ಬಿಟ್ಟು ಎಳೆದೆಳೆದು ಈ ಥರ ಕಟ್ ಮಾಡ್ಕೊಂಬಿಡಿ. ಮೂಲಂಗಿ ತೊಗೋಬೇಕಾದ್ರೆ ಈ ಥರ ಸಿಪ್ಪೆ ಸಿಕ್ಕರೆ ನೀವು ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಥರ ಪಚಡಿ ಮಾಡಿನೂ ತಿನ್ಬೋದು, ಇಲ್ಲಾಂದರೆ ಮೂಲಂಗಿ ಪಲ್ಯನೂ ಮಾಡ್ಕೋಬೋದು. ನೋಡಿ, ನಾ ಈ ಥರ ಮೇಲೆ ಸಿಪ್ಪೆ ತೆಗೆದು ಮೂಲಂಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಎಲೆನ ಪೂರ್ತಿಯಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ಥರ ಕಟ್ ಮಾಡಿ ಮತ್ತೆ ಈ ಚಿಕ್ಕ ಚಿಕ್ಕ ಪೀಸ್ ಈ ಥರ ಕಟ್ ಮಾಡೋದ್ರಿಂದ ಎಲೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಬಾಯಿಗೆ ಸಿಗಲ್ಲ. ನೋಡಿ, ನಾನೀಗ ಒಂದು ಬೌಲಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿ ಹಾಕ್ತಾ ಇದ್ದೀನಿ. ಅದೇ ಮೂಲಂಗಿದು ಎಲೆ ಇದು. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ ಪೂರ್ತಿಯಾಗಿ ಹಣ್ಣಾಗೋದು ತೊಗೋಬೇಡಿ, ಸ್ವಲ್ಪ ಗಟ್ಟಿ ಇರಲಿ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಕಾಯಿಸಿಬಿಟ್ಟು ತಣ್ಣಗೆ ಮಾಡಿ ತೊಗೊಂಡಿದ್ದೀನಿ. ಆ ಥರ ಮಾಡಿ ಹಾಕಿ ಹಸಿ ಎಣ್ಣೆ ತಿನ್ನಬಾರ್ದು, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿರೋ ಹಣ್ಣಾಗಿರೋ ಟೊಮೆಟೊ ಬೇಡ. ನೋಡಿ, ಈಗ ರೆಡಿ ಆಯಿತು ಮೂಲಂಗಿ ಪಚಡಿ. ಟೇಸ್ಟು ಸೂಪರ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ಕೂಡ ಸುಲಭ ಇದೆ, ಟೇಸ್ಟು ಚೆನ್ನಾಗಿದೆ, ಹೆಲ್ದಿಯಾಗೂ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.